ನಿಮ್ ಮನೆಗೆ ಯಾವ್ದಾರ ಒಂದು ಹಳೆ ಯೂಸ್ಲೆಸ್ ಲ್ಯಾಪ್ಟಾಪ್ ಇರುತ್ತೆ. ಆ ಲ್ಯಾಪ್ಟಾಪ್ ಎಷ್ಟು ಹಳೇದಿರ್ತೈತಿ ಅಂದ್ರೆ ಅದ್ ಯೂಸ್ ಮಾಡಕ್ಕೂ ಬರಂಗಿಲ್ಲ, ಅಷ್ಟು ಸ್ಲೋ ಆಗ್ಬಿಟ್ಟಿರ್ತೈತಿ. ಬಟ್ ನೀವು ಆ ಲ್ಯಾಪ್ಟಾಪ್ ಒಳಗಿರೋ ಹಾರ್ಡ್ ಡಿಸ್ಕ್ ಅಥವಾ SSD ತೆಗೆದು ನಿಮ್ ಪರ್ಸನಲ್ ಕೆಲಸಕ್ಕೆ ಯೂಸ್ ಮಾಡ್ಕೋಬಹುದು. ಪರ್ಸನಲ್ ಅಂದ್ರೆ ಎಷ್ಟು ಪರ್ಸನಲ್ ಅದು ನಂಗೆ ಗೊತ್ತಿಲ್ಲ. ಸಿಂಪಲ್ ಏನ್ ಮಾಡ್ತೀರಿ ಅಂದ್ರೆ ಆ ಲ್ಯಾಪ್ಟಾಪ್ ಒಳಗ ಒಂದು ಹಾರ್ಡ್ ಡಿಸ್ಕ್ ಐತಲ್ಲ ಅದನ್ನ ತಕರಿ. ಅಕಸ್ಮಾತ್ ನಿಮಗೆ ತೆಗಿಯಾಕಿಲ್ಲ ಅಂದ್ರೆ ಯೂಟ್ಯೂಬ್ ನೋಡಿ ತೆಗೀರಿ. ಆನ್ಲೈನ್ ಒಳಗ ಈ ತರದ್ದು ಒಂದು ಕೇಸ್ ಸಿಗ್ತೈತಿ. ಇದಕ್ಕ ಎನ್ಕ್ಲೂಸರ್ ಅಂತಾರ. ಇದ್ರಾಗ Type-C 3.1 ಪೋರ್ಟೇಬಲ್ ಐತಿ. ಇದ್ರ ಸ್ಪೀಡ್ ಅಪ್ ಟು 5GB ತನಕ ಐತಿ. ಈ ಕೇಸ್ ಒಳಗ ನೀವು ಮ್ಯಾಕ್ಸಿಮಮ್ 4000GB ಅಂದ್ರೆ 4TB ತನಕ ಹಾಕ್ಬೋದು. ಈಗ ಹಾಕದ್ ಹೆಂಗಂತ ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಈ ಹಾರ್ಡ್ ಡಿಸ್ಕ್ ತಗೊಂಡೋಗಿ ಕರೆಕ್ಟ್ ಆ ಪಿನ್ನಿಗೆ ಮ್ಯಾಚ್ ಆಗತ್ತರ ಈ ತರ ಸೆಟ್ ಮಾಡಿ ಹಿಂಗ್ ಮುಂದೆ ಹುಡುಗಿದ್ರೆ ಸಾಕು, ಅದು ಫಿಟ್ ಆಗ್ಬಿಡುತ್ತೆ. ಆಮೇಲೆ ಇಲ್ಲಿ ಕೆಳಗೆ ಹಾಕಿ ಅದ್ರ ಮೇಲೆ ಈ ಕವರ್ ಐತಲ್ಲ ತಡಪಲ್ ತರ, ಇದನ್ನ ಹಿಂಗ್ ಹಾಕಿ ಮುಚ್ಚಿದ್ರೆ ಮುಗೀತು. ಇದ್ರ ಜೊತೆಗೆ ಈ ತರದೊಂದು ಬ್ಲಾಕ್ ಕವರ್ ಕೂಡ ಕೊಡ್ತಾರೆ ಸೇಫ್ಟಿ ಪರ್ಪಸ್. ನಾವು ಲಾಸ್ಟ್ ಇಂತದೊಂದು ಕೇಬಲ್ ಕೊಡ್ತಾರೆ. ಈ ಕೇಬಲ್ ನ ನೀವು ಕಂಪ್ಯೂಟರ್ ಜೊತೆಗೆ ಯೂಸ್ ಮಾಡಬಹುದು, ಲ್ಯಾಪ್ಟಾಪ್ ಜೊತೆಗೆ ಯೂಸ್ ಮಾಡಬಹುದು, ಮೊಬೈಲ್ ಜೊತೆಗೆ ಯೂಸ್ ಮಾಡಬಹುದು. ಇದನ್ನ ಏನಾರ ಪರ್ಚೇಸ್ ಮಾಡ್ಬೇಕು ಅನ್ಸಿದ್ರೆ ಸಿಂಪಲ್ ಕಮೆಂಟ್ ಸೆಕ್ಷನ್ ಒಳಗ ಲಿಂಕ್ ಅಂತ ಟೈಪ್ ಮಾಡ್ರಿ, ಇಲ್ಲ ಅಂದ್ರೆ ಬಯೋ ಒಳಗ ಲಿಂಕ್ ಕೊಟ್ಟನಿ, ಅಲ್ಲಿಂದ ಪರ್ಚೇಸ್ ಮಾಡಬಹುದು. ಸಿಂಪಲ್.